ನೀವೇನಾದರೂ KCT ಎಕ್ಸಾಮಲ್ಲಿ 60 ಕ್ವೆಶನ್ಸ್ ಇದೆ, ಹೇಗಿದ್ದರೂ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಯಾವುದೋ ಒಂದು ಕ್ವೆಶನ್ ಬಂದರೆ ನನಗೆ ಮಾರ್ಕ್ಸ್ ಹೋಗೋದಿಲ್ಲ. ಕರೆಕ್ಟ್ ಇದ್ದರೆ 1 ಮಾರ್ಕ್ ಬರುತ್ತೆ, ಇಲ್ಲಾಂದರೆ ಮಾರ್ಕ್ ಬರೋದಿಲ್ಲ, 0. ಓಕೆ, ಸೊ ಈ ಮೈಂಡ್ಸೆಟ್ ಇಟ್ಕೊಂಡು ನೀವೇನಾದ್ರು ಪ್ರಿಪ್ರೇಷನ್ ನಡೆಸ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಖಂಡಿತ ನೋಡಬೇಕಾಗತ್ತೆ. ಬಿಕಾಸ್ ದ ಡಿಸಡ್ವಾಂಟೇಜ್ ಆಫ್ ಗೆಸ್ಸಿಂಗ್ ದಿ ಆನ್ಸರ್ಸ್ ಇನ್ KCT ಎಕ್ಸಾಮ್ನ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಆಫ್ ಆಲ್ ನೀವೇನಾದರೂ ಗೆಸ್ ಮಾಡ್ತಾ ಆನ್ಸರ್ ಮಾಡ್ತಾ ಇದ್ದರೆ ನಿಮ್ಮ ಪ್ರಿಪ್ರೇಷನಲ್ಲಿ ನೀವು ಡೈಲ್ಯೂಷನ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ದಟ್ ಇಸ್ ಫಾರ್ ಶ್ಯೂರ್. ಬಿಕಾಸ್ ನೋಡಿ, ನಿಮ್ಮ ಮೆಂಟಾಲಿಟಿ ಹೇಗಿರುತ್ತೆ, ಸೊ 60 ಮಾರ್ಕ್ಸ್ ಅಲ್ಲ, ಸೊ ಅಟ್ಲೀಸ್ಟ್ ನಂಗೆ ಏನಾದರೂ ಒಂದು 40 ಮಾರ್ಕ್ ಬಂದರೆ ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯೆಂಟ್ ಫಾರ್ ಮೈ ಕ್ಯಾಟಗರಿ ಅಂತ ನೀವು ಮೈಂಡ್ಸೆಟಲ್ಲಿ ಇರ್ಬೋದು. ಓಕೆನಾ? ಸೊ ಈ ಮೈಂಡ್ಸೆಟ್ ಫಸ್ಟ್ ಬಂದಿದ್ದ ತಕ್ಷಣ ನೀವೇನು ಮಾಡ್ತೀರಾ, ಫಸ್ಟ್ ಹೈ ವೇಟೇಜ್ ಚಾಪ್ಟರ್ ಮಾತ್ರ ಕರೆಕ್ಟಾಗಿ ಓದ್ತಾ ಇರ್ತೀರಾ. ಮತ್ತು ಅದರಲ್ಲಿ ನೀವು ಗೆಸ್ಸಿಂಗ್ ಮಾಡ್ಕೊಂಡು ನಾನು ಆನ್ಸರ್ ಮಾಡ್ಬೋದಲ್ಲ ಅಂತ ಮೈಂಡ್ಸೆಟ್ ಇರುತ್ತೆ ನಿಮಗೆ. ಸೊ ಈ ಮೈಂಡ್ಸೆಟ್ ಇದ್ದರೆ ನೀವು ಪ್ರಿಪ್ರೇಷನ್ ಕಡಿಮೆ ಆಗುತ್ತೆ, ನಿಮ್ಮ ಪೊಟೆನ್ಷಿಯಲ್ನ ನೀವೇ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ದಿಸ್ ಇಸ್ ದಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಒನ್, ಮೆಂಟಲ್ ಸ್ಟ್ಯಾಮಿನಾ ಆ್ಯಂಡ್ ಬ್ರೈನ್ ಇನ್ಫ್ಲುಯೆನ್ಸ್. ಇದೇನಿದು ಅಂತ ನೀವು ಕೇಳ್ಬೋದು. ನೋಡಿ, ನೀವೇ ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಕ್ವೆಶನ್ನ ಗೆಸ್ ಮಾಡ್ತಾ ಇದ್ದೀರಾ. ಒಂದು ಕ್ವೆಶನ್ ಗೆಸ್ ಮಾಡಿದ್ರೆ ಆನ್ಸರ್ ಬರೆದ್ರಿ, ನೆಕ್ಸ್ಟ್ ಕ್ವೆಶನ್ನ ಗೆಸ್ ಮಾಡ್ತೀರಾ. ಓಕೆನಾ? ಥರ್ಡ್ ಕ್ವೆಶನ್ ಗೆಸ್ ಮಾಡ್ತೀರಾ, ಬಿಕಾಸ್ 3 ಕಷ್ಟ ಆಯಿತು ಅಂತ ಇಟ್ಕೊಳ್ಳಿ. ಫೋರ್ತ್ ಕ್ವೆಶನ್ ತುಂಬ ಈಸಿ ಕ್ವೆಶನ್ ಇದೆ. ಓಕೆನಾ? ನಿಮ್ಮ ಮೈಂಡ್ ಏನು ಹೇಳುತ್ತೆ ಆಗ, 3 ಕ್ವೆಶನ್ ಆಲ್ರೆಡಿ ಗೆಸ್ ಮಾಡಿದ್ದಿಲ್ಲ, ಇದನ್ನು ಮಾತ್ರ ಇನ್ನಕ್ಕೆ ಸಾಲ್ವ್ ಮಾಡ್ತಾಯಿದ್ರು, ಗೆಸ್ ಮಾಡು ಅಂತ ಹೇಳುತ್ತೆ. ಆಗ ಏನು ಮಾಡ್ತೀರಿ, ನಿಮ್ಮ ಗೆಸ್ ಏನಾದರೂ ಅಕಸ್ಮಾತ್ ರಾಂಗ್ ಆಗಿ ಹೋದರೆ ಈಸಿ ಕ್ವೆಶನಲ್ಲಿ ನೀವು ಮಾರ್ಕ್ಸನ್ನು ಕಳ್ಕೊಳ್ತಾ ಇದ್ದೀರಾ. ಸೊ ದಿಸ್ ಇಸ್ ದಿ ಇನ್ಫ್ಲುಯೆನ್ಸ್. ಅದು ನೀವೇನು ಮಾಡೋಕ್ಕಾಗೋದಿಲ್ಲ. ದಟ್ ಇಸ್ ಹ್ಯೂಮನ್ ಟೆಂಡೆನ್ಸಿ, ಹ್ಯೂಮನ್ ಬ್ರೈನ್ ಟೆಂಡೆನ್ಸಿ. ನೀವು ಒಂದು ವಿಷಯ ರಿಪೀಟೆಡ್ ಮಾಡ್ತಾ ಇದ್ದರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ವಿಷಯನ ಹಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ನಿಮ್ಮ ಬ್ರೈನ್ ಅದಕ್ಕೆ ಎಕ್ಸೆಪ್ಟ್ ಮಾಡೋದಿಲ್ಲ. ನೀವು ಸಾಲ್ವ್ ಮಾಡಬೇಕು ಅಂತ ಇದ್ದರೂ ಯು ವೋಂಟ್ ಸಾಲ್ವ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್, ಸಿಂಪ್ಲಿ ವೇಸ್ಟಿಂಗ್ ಮಾರ್ಕ್ಸ್ ಆನ್ ಡೂಯಬಲ್ ಕ್ವೆಶನ್ಸ್. ನೀವು ಕ್ವೆಶನ್ ಮಾಡೋಕ್ಕಾಗತ್ತೆ, ಬಟ್ ಸ್ಟಿಲ್ ನೀವು ಅದನ್ನು ಕಾನ್ಸೆಪ್ಟ್ ಅಪ್ಲೈ ಮಾಡದೆ ನೀವು ಗೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ದ ಮೇನ್ ಏಮ್ ಆಫ್ ದಿಸ್ ವಿಡಿಯೋ ಇಸ್, ನೀವು ಗೆಸ್ಸೇ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಯಾಕೆ ಮಾಡಬಾರ್ದು, ಎಲ್ಲೆಲ್ಲಿ ಮಾಡಬಾರ್ದು ಅನ್ನುವಂಥ ವಿಷಯನ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಎಲ್ಲಿ ಗೆಸ್ ಮಾಡಬೇಕು, ಏನು ಮಾಡ್ಬೋದು. ಹಾಗಾದರೆ ಈಸಿ ಆ್ಯಂಡ್ ಮೀಡಿಯಮ್ ಕ್ವೆಶನ್ಸ್ನ ನೀವು ಫಸ್ಟ್ ಕರೆಕ್ಟಾಗಿ ಸಾಲ್ವ್ ಮಾಡಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರ್ತೀನಿ, ನೀವು ಫಸ್ಟ್ ಈಸಿ ಕ್ವೆಶನ್ಸ್, ದೆನ್ ಮೀಡಿಯಮ್, ದೆನ್ ಹಾರ್ಡ್ ಕ್ವೆಶನ್ಸ್. ಸೊ ಈ ರೌಂಡಲ್ಲಿ ನೀವು ಹೋಗಬೇಕಾಗತ್ತೆ. ಓಕೆನಾ? ರಾಂಗ್ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿ. ಓಕೆನಾ? ಕೆಲವೊಂದರಲ್ಲಿ ನೀವು ಫಿಸಿಕ್ಸಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು, ಕೆಲವೊಂದರಲ್ಲಿ ಯೂನಿಟ್ ಅದು ಇರೋದೇ ಇಲ್ಲ, ಯೂನಿಟೇ ರಾಂಗ್ ಇರುತ್ತೆ ಆ ಕ್ವೆಶನ್ಗೆ. ವೆಲಾಸಿಟಿ ಕೇಳಿರ್ತಾರೆ, ಆಕ್ಸಲರೇಷನ್ ಯೂನಿಟ್ ಇರುತ್ತೆ. ಸೊ ನೀವು ಅದನ್ನು ಎಲಿಮಿನೇಟ್ ಮಾಡ್ಬೋದು. ಓಕೆನಾ? ಮತ್ತು ಬೇರೆ ಏನೋ ಕೇಳಿರ್ತಾರೆ, ಸ್ಟೇಟ್ಮೆಂಟ್ ವೈಸ್ ಕ್ವೆಶನಲ್ಲಿ ನೀವು ರಾಂಗ್ ಸ್ಟೇಟ್ಮೆಂಟ್ಸ್ನ ಎಲಿಮಿನೇಟ್ ಮಾಡ್ಬೋದು. ಈ ಥರ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಿ. ಓಕೆನಾ? ಮತ್ತು ಓನ್ಲಿ ಎಟ್ ದಿ ಎಂಡ್ ಅಂದರೆ ಏನು, ನೀವೇನಾದರೂ ಆಗಿ ಗೆಸ್ ಮಾಡಬೇಕು, ABCDಯಲ್ಲಿ ಯಾವುದೋ ಒಂದು ಗೆಸ್ ಮಾಡಬೇಕು ಅಂದರೆ ಲಾಸ್ಟ್ 2 or 1 ಮಿನಿಟಲ್ಲಿ ನೀವು ಮಾಡಬೇಕಾಗತ್ತೆ. ಸ್ಟಾರ್ಟಿಂಗ್ ಮಿನಿಟ್ಟಿಂದನೇ ನೀವು ಗೆಸ್ ಮಾಡ್ತಾ ಹೋಗೋದಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೆಸ್ ಮಾಡೋಕ್ಕೆ ಯಾವ್ದಾದ್ರು ಒಂದು ಕ್ವೆಶನ್ ನಿಮಗೆ ಮೈಂಡಲ್ಲಿದ್ದರೆ ಅದನ್ನು ಅಟ್ ದಿ ಎಂಡ್ ಇಟ್ಕೊಳ್ಳಿ, ಲಾಸ್ಟ್ 1 ಮಿನಿಟ್ ಅಂತ ಇಟ್ಕೊಳ್ಳಿ. ಓಕೆ, ಮುಂಚೆ ನೀವು ಸಾಲ್ವ್ ಮಾಡೋಕ್ಕೆ ಹೋಗಲೇಬೇಡಿ ಅದನ್ನು, ಅಂದರೆ ಗೆಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಸುಮ್ಮನೆ ಎಲ್ಲ ಗೆಸ್ ಮಾಡ್ತಾ ಹೋದರೆ ದಟ್ ಈಸ್ ನಾಟ್ ಗುಡ್. ಓಕೆನಾ? ಸೊ ದಯವಿಟ್ಟು ಕರೆಕ್ಟಾಗಿ ನೀವು ಸಾಲ್ವ್ ಮಾಡಿ. ಓಕೆ, ಫಸ್ಟಿಂದ ರೌಂಡ್ ವೈಸ್ ಹೋಗಿ, ಫಸ್ಟ್ ಗೊತ್ತಿರೋ ಕ್ವೆಶನ್ಲ ಕರೆಕ್ಟಾಗಿ ಸಾಲ್ವ್ ಮಾಡಿ ವಿತೌಟ್ ಗೆಸ್ಸಿಂಗ್. ಓನ್ಲಿ ಗೆಸ್ಸನ್ನು ಹೇಗೆ ಮಾಡಬೇಕಂದ್ರೆ ಲಾಸ್ಟಲ್ಲಿ ಮಾತ್ರ ಗೆಸ್ ಮಾಡಬೇಕು. ಥ್ಯಾಂಕ್ ಯು.